ನಮಸ್ಕಾರ ಎಲ್ಲರಿಗೂ. ಇನ್ನು ಮುಂದೆ ಪೆಟ್ರೋಲ್ ಬಳಸುವಂತ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಪೆಟ್ರೋಲ್ ನಲ್ಲಿ ಒಂದು ಬದಲಾವಣೆ ಮಾಡಿದ್ದಾರೆ. ಏನಂದ್ರೆ ಇನ್ನು ಮುಂದೆ ನೀವು ಬಳಸುವ ಪೆಟ್ರೋಲ್ ನಲ್ಲಿ 20% ಎಥನಾಲ್ ಇರುತ್ತೆ. ಅಂದ್ರೆ ನೀವೇನಾದ್ರೂ 1 ಲೀಟರ್ ಪೆಟ್ರೋಲ್ ನ ಏನಾದ್ರೂ ಹಾಕ್ತಾ ಇದ್ರೆ ಅಂದ್ರೆ ಅದರಲ್ಲಿ 80% ಪೆಟ್ರೋಲ್ ಇರುತ್ತೆ, 20% ಎಥನಾಲ್ ಇರುತ್ತೆ. ಸೊ ಹಾಗಾದ್ರೆ ಎಥನಾಲ್ ಬಳಸೋದ್ರಿಂದ ನಮ್ಮ ವಾಹನಗಳಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಎಥನಾಲ್ ಬಳಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಸೊ ಎಥನಾಲ್ ಅನ್ನು ಯಾವ ರೀತಿ ತಯಾರಿಸ್ತಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಎಥನಾಲ್ ಅನ್ನೋದು ಒಂದು ಜೈವಿಕ ಇಂಧನ. ಇದೊಂದು ಪರಿಸರ ಸ್ನೇಹಿ. ನಾವು ಬೆಳೆಯುವಂತ ಭತ್ತ, ಗೋಧಿ, ಜೋಳದಂತ ಈ ಒಂದು ಎಥನಾಲ್ ಅನ್ನ ತಯಾರಿಸ್ತಾರ ಅಂತ ಹೇಳ್ಬೋದು. ಸೊ ಈ ಎಥನಾಲ್ ಅನ್ನ ನಮ್ಮ ವಾಹನಗಳಿಗೆ ಬಳಸೋದ್ರಿಂದ ಏನೆಲ್ಲ ಪ್ರಯೋಜನ ಅದಾವ ಅಂತ ಹೇಳಿದ್ರೆ, ಮೊದಲನೇದಾಗಿ ವಾಯು ಮಾಲಿನ್ಯ ಕಮ್ಮಿ ಮಾಡಬಹುದು. ಎರಡನೇದಾಗಿ ವಿದೇಶಿ ತೈಲದ ಮೇಲೆ ಅವಲಂಬನೆ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇನ್ನು ಮೂರನೇದಾಗಿ ಇದನ್ನ ನಾವು ಬೆಳೆಯುವಂತ ಬೆಳೆಗಳಿಂದ ತಯಾರಿಸೋದ್ರಿಂದ ರೈತರಿಗೆ ಹೆಚ್ಚಿನ ಆದಾಯ ತರಬಹುದು ಅಂತ ಹೇಳ್ಬೋದು. ಇನ್ನು ಇದರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹಳೆಯ ಮ್ಯಾನುಫ್ಯಾಕ್ಚರ್ ಇರುವಂತಹ ವಾಹನಗಳಲ್ಲಿ 1 ಅಥವಾ 2% ಮೈಲೇಜ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇನ್ನು ಎರಡನೇದಾಗಿ ಇಂಜಿನ್ ನಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ಬೋದು. ಸೊ ಮೂರನೇದಾಗಿ ಹಳೆ ಮ್ಯಾನುಫ್ಯಾಕ್ಚರ್ ಇರುವಂತಹ ವಾಹನಗಳಲ್ಲಿ ಏನು ರಬ್ಬರ್ ಪಾರ್ಟ್ಸ್ ಇರ್ತಲ್ಲ ಅದರ ಬಾಳಿಕೆ ಕಮ್ಮಿ ಆಗುತ್ತೆ. ಇದನ್ನ ಬಿಟ್ರೆ ಯಾವುದೇ ರೀತಿಯ ಹಳೆ ಮ್ಯಾನುಫ್ಯಾಕ್ಚರ್ ಇರುವಂತಹ ವಾಹನಗಳಲ್ಲಿ ಎಥನಾಲ್ ಬಳಸೋದನ್ನ ಮೇಜರ್ ಆಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರುವುದಿಲ್ಲ. ಸೊ ನೀವು ಸರಿಯಾಗಿ 10 ರಿಂದ 20 ಸಾವಿರ ಕಿಲೋಮೀಟರ್ ಏನಾದರೂ ಚಲಿಸಿದಂತ ಸರಿಯಾಗಿ ಶೋರೂಮ್ ಅಥವಾ ಗ್ಯಾರೇಜ್ ಹೋಗಿ ಸರ್ವಿಸ್ ಮಾಡಿಸಿದ್ರೆ ಎಥನಾಲ್ ಬಳಸೋದ್ರಿಂದ ಹಳೆ ಮ್ಯಾನುಫ್ಯಾಕ್ಚರ್ ವಾಹನಗಳಲ್ಲಿ ಯಾವುದೇ ರೀತಿಯ ಮೇಜರ್ ಪ್ರಾಬ್ಲಮ್ ಬರುವುದಿಲ್ಲ. ಸೊ ನಾನು ಹೇಳಿರೋ ಈ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದರೆ ಮಾಹಿತಿನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇನ್ನು ಮುಂದೆ ನೀವು ಬಳಸುವಂತ ಪೆಟ್ರೋಲ್ ನಲ್ಲಿ 20% ಎಥನಾಲ್ ಇರುತ್ತೆ ಅನ್ನೋದು ನಿಮ್ಮ ಪರಿಕಲ್ಪನೆ ಇರಬೇಕು, ನಿಮಗೆ ಜ್ಞಾನ ಇರಬೇಕು, ನಿಮಗೆ ತಿಳುವಳಿಕೆ ಇರಬೇಕು. ಹಾಗೆ ಈ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅವರಿಗೆ ಈ ಮಾಹಿತಿನ ಆದಷ್ಟು ತಿಳಿಸಿ. ಸೊ ಇದೇ ರೀತಿ ಮಾಹಿತಿಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.